ಮತ್ತೆ ಏನನ್ನ ಹೇಳು. ನಿನ್ನ ಎಕ್ಸ್ಪೀರಿಯನ್ಸ್ ನೀನು ಬಗಳು. ಐ ಆಮ್ ಬಿಟ್ ನರ್ವಸ್ ಆ್ಯಂಡ್ ಬರೀ 1 ಕಾಪಿ ಮಾತ್ರ ಕೊಟ್ಟಿದ್ದೀವಿ. 2 ಕಾಪೀಸ್ ಕೊಡಬೇಕಂದ್ರೆ ಗೊತ್ತಿರಲಿಲ್ಲ ನಮಗೆ. 9ಗಲ್ಲಿರೋ ಕೇಳಿದ್ರು 10:30ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾವು ನೋಡಿದ್ರೆ 9:30 ಇನ್ನೂ ಇಲ್ಲೇ ಇದ್ದೀವಿ. ಸಿಕ್ಕಾಪಟ್ಟೆ ಎಕ್ಸಿಸ್ಟೆಡ್ ಆಗಿದ್ದರಿಂದ ನನಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಫುಲ್ ನನ್ನ ಔಟ್ಫಿಟ್ನ ತೋರಿಸ್ತೀನಿ. ಓಕೆ, ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲ ವ್ಲಾಗ್ಸ್. ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆ. ಸೊ ತುಂಬ ದಿನ ಆದಮೇಲೆ ನಾನು ವ್ಲಾಗಲ್ಲಿ ಕಾಣಿಸ್ಕೊತಿದ್ದೀನಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಇನ್ನೂ ಒಂದಷ್ಟು ವೀಡಿಯೋಸ್ ಎಡಿಟಿಂಗಲ್ಲಿದ್ದೀನಿ. ಎಡಿಟಿಂಗಲ್ಲಿ ನಡೀತಿದೆ. ಆ್ಯಂಡ್ ಇನ್ನೊತ್ತು ಫಾರ್ಮಲ್ಸಲ್ಲಿ ಕಾಣ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ತುಂಬ ದಿನ ಆದಮೇಲೆ ಕಾಲೇಜಿಗೆ ಫಾರ್ಮಲ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಕಾಲೇಜಿಗೆ ಹೋಗಿನೇ ತುಂಬ ದಿನ ಆಯಿತು. ನಿನ್ನೆ ಹೋಗಿದ್ವಿ, ಮೊನ್ನೆ ಬಿಟ್ಟೆ ಅದು ಮೊನ್ನೆ ಹೋಗಿದ್ವಿ. ಬಿಕಾಸ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಿತ್ತು ನಮ್ಮದು ಆ ಪ್ರಾಜೆಕ್ಟು, ಬಿಕಾಸ್ ಫೈನಲ್ ಇಯರ್ ಅಲ್ವಾ. ಸೊ ಹಂಗಾಗಿ ಆ್ಯಂಡ್ ಆ ಒಂದು ಸಂಡೆಯಿಂದ ಮಂಡೇ ಸಬ್ಮಿಟ್ ಮಾಡಬೇಕಿತ್ತು. ಸಂಡೇ ಕೂತ್ಕೊಂಡು ಪ್ರಾಜೆಕ್ಟ್ ಮಾಡಿ ಹೋಗಿದ್ವಿ. ಬಟ್ ಅದು ಎರರ್ ಸ್ವಲ್ಪ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರು. ಆ್ಯಂಡ್ ಬಂದು ಒಂದಿನ ಗ್ಯಾಪ್ ತೊಗೊಂಡು ಮತ್ತೆ ಬೇರೆ ಟಾಪಿಕ್ ಎಲ್ಲ ತೊಗೊಂಡು ಮತ್ತೆ ಮಾಡಿ ನಿನ್ನೆ ಹೋಗಿ ಸಬ್ಮಿಟ್ ಮಾಡಿದ್ದೀವಿ. ಬರೀ 1 ಕಾಪಿ ಮಾತ್ರ ಕೊಟ್ಟಿದ್ದೀವಿ. 2 ಕಾಪೀಸ್ ಕೊಡಬೇಕಂದ್ರೆ ಗೊತ್ತಿರಲಿಲ್ಲ. ಸೊ ನಿನ್ನೆ ಮತ್ತೆ ಈವ್ನಿಂಗ್ ಬಂದುಬಿಟ್ಟು ಮತ್ತೆ ಜೆರಾಕ್ಸ್ ಅಂಗಡಿಗೆ ಹೋಗ್ಬಿಟ್ಟು ಹಾರ್ಡ್ ಬೈಂಡಿಂಗ್ ಮಾಡಿಸ್ಬೇಕಿತ್ತು. ನಾವು ಸ್ಪೈರಲ್ ಮಾಡಿಸಿ ಕೊಟ್ಟಿದ್ದೀವಿ. ಸೊ ಇವಾಗ ಹಾರ್ಡ್ ಬೈಂಡಿಂಗ್ ಅಂತ ಕೊಟ್ಟಿದ್ದೀವಿ. ಇವಾಗ ಹೋಗ್ಬೇಕಾದ್ರೆ ಹಂಗೆ ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಇವತ್ತು ವೈವಾ ಇದೆ ನಮ್ಮ ಕಾಲೇಜಲ್ಲಿ. ಸೊ ವಿಶ್ ಮಿ ಗುಡ್ ಲಕ್. ಹೋಪ್ ನನ್ನ ಪ್ರಾಜೆಕ್ಟ್ನ ಪ್ರಾಪರ್ ಸ್ಟಡಿ ಮಾಡ್ಕೊಂಡಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಎಲ್ಲೆಲ್ಲಿಂದ ಕೇಳ್ತಾರೆ, ಏನೂ ಗೊತ್ತಿಲ್ಲ ನನಗೆ, ಹೆಂಗೆ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ವೈವಾ ಬಂದುಬಿಟ್ಟು ನಾವು PU ಇರಬೇಕಾದ್ರೆ ಸೆಕೆಂಡ್ PU ಫೈನಲ್ ಎಕ್ಸಾಮ್ ಬರೀಬೇಕಾದ್ರೆ ಕಂಪ್ಯೂಟರ್ ಸೈನ್ಸ್ ಅಲ್ವಾ ನಾವು ತೊಗೊಂಡಿದ್ದು. ಸೊ ಆವಾಗ ನಮಗೆ HTML ಮಾಡಬೇಕಿತ್ತಲ್ಲ. ಸೊ ಆವಾಗ ವೈವಾ ಕೇಳಿದ್ದು. ಅದು ಬಿಟ್ಟರೆ ಇವತ್ತೇ ನಾವು ಅಟೆಂಡ್ ಮಾಡ್ತಾ ಇರೋದು ವೈವಾನ. ಐ ಆಮ್ ಬಿಟ್ ನರ್ವಸ್ ಆ್ಯಂಡ್ ಬಿಟ್ ಲಿಟಲ್ ಕಾನ್ಫಿಡೆನ್ಸ್ ಆ್ಯಂಡ್ ನಾಟ್ ಶೋರ್ ಏನು ನೆಕ್ಸ್ಟು ಏನು ಫೀಲಿಂಗ್ ಆಗ್ತಿದೆ ಅಂತ. ಐ ಆಮ್ ನಾಟ್ ಶೋರ್. ಓಕೆ, ಸೊ ಈಗ ಫೈನಲಿ ರೆಡಿ ಆಗಿದ್ದಾಯಿತು. ಎಷ್ಟೆಲ್ಲ ಒಂದು ಕುಮ್ ಮಾಡ್ಕೊತೀನಿ. ಆ್ಯಂಡ್ ಕಾಲೇಜ್ ಹತ್ರ ಹೋಗಿ ಅವ್ರೇನಾದರೂ ಫ್ರೀ ಇಯರ್ಸ್ ಅಲೋ ಇಲ್ಲ ಅಂದರೆ ಒಂದು ರಬ್ಬರ್ ಹಾಕ್ತೀನಿ, ಇಲ್ಲಾಂದರೆ ಫ್ರೀ ಇಯರ್ಸ್. ಐ ಥಿಂಕ್ ನಾನು ಈ ಫಾರ್ಮಲ್ಸ್ ಎಷ್ಟು ಆಲ್ಮೋಸ್ಟ್ 3 ವರ್ಷದಲ್ಲಿ 1 ತಿಂಗಳು ವೇರ್ ಮಾಡಿದ್ದೀನಿ ಏನೋ ನನ್ನ ಫಾರ್ಮಲ್ಸ್. ಅಷ್ಟು ಇಲ್ಲ, ಒಂದು 2 ವೀಕ್ಸ್ ಮೇ ಬಿ. ಕಾಲೇಜ್ ಸ್ಟಾರ್ಟ್ ಆದಾಗಿಂದ 3 ಇಯರ್ಸಿಂದ ತುಂಬ ದಿನ ಆದಮೇಲೆ ಬ್ಲಾಗಲ್ಲಿ ಇಷ್ಟೊಂದು ಮಾತಾಡ್ತಿದ್ದೀನಿ. ಓಕೆ, ಸೊ ಇವಾಗ ಹೇರ್ ಸ್ಟೈಲ್ ಒಂದು ಮಾಡಿಕೊಂಡು ಹೊರಡ್ಬೇಕು. ಸ್ವಲ್ಪ ಬ್ಯಾಕ್ಗ್ರೌಂಡ್ ಮೆಸ್ಸಿ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಂಟಿನ್ಯೂ. This is how I look. Okay, so this is how I look. This is my final look. ಹೆಂಗಿದೆ? ID ಕಾರ್ಡ್ ಹಾಕಿಲ್ಲ. ID ಕಾರ್ಡ್ ಕಾಲೇಜ್ ಹತ್ರ ಹಾಕ್ತೀನಿ. ಆ್ಯಂಡ್ ಇವಾಗ ಬ್ಲೇಸರ್ ರಿಮೂವ್ ಮಾಡ್ತೀನಿ. ಇವಾಗ ಒಂದು ರೀಲ್ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಸೊ ನನ್ನ ಫ್ರೆಂಡ್ ಕಾಲ್ ಮಾಡೋದ್ರೊಳಗೆ ಒಂದು ರೀಲ್ ಶೂಟ್ನ ಮುಗಿಸ್ಬಿಡ್ತೀನಿ. ಸೊ ಅದಕ್ಕೋಸ್ಕರ ಇವಾಗ ಬ್ಲೇಸರ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅಗೇನ್ ಅಲ್ಲಿ ರಿಮೂವ್ ಇಟ್. ಓಕೆ, ಹೋಗ್ಬೇಕಾದ್ರೆ ಸಿಗ್ತೀನಿ ನಾ. ಬೈ ಬಾಯ್. ಈಗ ನಂದು 10 ಮಿನಿಟ್ಸ್ ಇದೆ. ನಮಗೆ 9ಗಲ್ಲಿರೋ ಕೇಳಿದ್ರು 10:30ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ನಾವು ನೋಡಿದ್ರೆ 9:30 ಇನ್ನೂ ಇಲ್ಲೇ ಇದ್ದೀವಿ. ಇಟ್ಸ್ ಓಕೆ, ನಾವು 10:30 ಒಳಗಡೆ ರೀಚ್ ಆಗ್ತೀವಿ. ವಿ ಹ್ಯಾವ್ ದಟ್ ಹೋಪ್. ಏನೋ ನೆನ್ನೆ ಹಾರ್ಡ್ ಬೈಂಡಿಂಗ್ ಕೊಟ್ಟರು ತೊಗೊಂಡೋಗಿಲ್ಲ, ಅದನ್ನು ತೊಗೊಂಡು ಹೋಗ್ಬೇಕಾದ್ರೆ ಹಂಗೆ ತೊಗೊಂಡು ಹಾಗೆ ಹೋಗ್ತೀವಿ. ಆ್ಯಂಡ್ ಲೆಟ್ಸ್ ಗೋ ನಾವು. ಆಯ್ ಮಾಡಿ ಹೋಗಿ ಮಾಡಿ ಅಷ್ಟಿದವ್ರೆ. ಸೊ ಇವಾಗ ಏನು ನೋಡ್ತಿದ್ದೀರಲ್ಲ, ಸೊ ಇದನ್ನೇ ಹಾರ್ಡ್ ಬೈಂಡಿಂಗ್ ಅಂತಾರೆ. ಆ್ಯಂಡ್ ಇದನ್ನು ನಾವು ನಿನ್ನೆ ಮಾಡಿಸ್ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಇವತ್ತು ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಹೇಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ. ಸೊ ಇವಾಗ ನಾವು ಹೋಗ್ಬೇಕಾದ್ರೆ ಕಾಲೇಜಿಗೆ ತೊಗೊಂಡು ಹೋಗ್ತಿದ್ದೀವಿ ಇದನ್ನು. ಸೊ ನಾವು ಫೈನಲಿ ಕಾಲೇಜಲ್ಲಿ ರೀಚ್ ಆಗಿದ್ವಿ. ಆ್ಯಂಡ್ ಎಲ್ಲ ಸೈಲೆಂಟಾಗಿ ಕುತ್ಕೊಂಡಿದ್ರು, ಎಲ್ಲ ಸ್ಟಡಿ ಮಾಡ್ಕೊತಿದ್ರು. ಅದಕ್ಕೆ ನಾವು ಸ್ಟಡಿ ಮಾಡೋಣ ಅಂತ ಸುಮ್ಮನೆ ಹಿಂಗೆ ಮಾಡ್ಕೊತಿದ್ದೀವಿ. ಆ್ಯಂಡ್ ಅಲ್ಲಂತೂ ನಾವು ಸ್ಟಡಿ ಮಾಡಲಿಲ್ಲ. ಆ ಗಜಿ ಪಿಜಿ ಅನ್ನೋದ್ರಲ್ಲಿ ನಮ್ಗೆ ಓದಿದ್ರು ತಲೆಗೆ ಹೋಗಲ್ಲ ಅನ್ನೋದು ಒಂದು ಮಾತ್ರ ಗೊತ್ತಿತ್ತು. ಸೊ ಅದಾದಮೇಲೆ ನಮಗೆ ಕರೆದ್ರು, ಅದೇ 20 ಮೆಂಬರ್ಸ್ ಗ್ರೂಪ್ ಆಗಿ ಕರೆದ್ರು. ಸೊ ನಾವೆಲ್ಲ ಈ ಥರ ಹಿಂಗೆ ಸ್ಟೆಪ್ಸ್ ಮೇಲೆ ಕುತ್ಕೊಂಡಿದ್ವಿ, ಬಿಕಾಸ್ ಅದ್ರ ಒಳಗಡೆ ಜಾಗ ಇರಲಿಲ್ಲ. ಆಮೇಲೆ ಕೂತ್ಕೊಳ್ಳೋ
ಏನು ಓದಿಲ್ಲ ಏನಿಲ್ಲ ಹಾಗೆ ಬಂದ್ಬಿಟ್ಟಿದ್ದೀವಿ. ಸೊ ಈಗ ಏನು ನೋಡ್ತಿದ್ದೀರಾ, ಇದು ನಾವು ನಮ್ಮ ಕ್ಲಾಸ್ ಅಂದರೆ ಎಲ್ಲಿ ನಮಗೆ ವೈವ ನಡೀತಿದ್ಯೋ ಸೊ ಅಲ್ಲಿ ಕುತ್ಕೊಂಡಿದ್ದೀವಿ ನಾವು, ಇಷ್ಟು ಜನ ಇದ್ರು. ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೀನಿ. ಆ್ಯಂಡ್ ಮನೆಗೆ ಹೋದ್ಮೇಲೆ ನಾನು ನಿಮಗೆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ. ಓಕೆ, ಯಾವಾಗಲೂ ಫೋನಲ್ಲಿ ಬಿಸಿ. ಲತಾವ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ವೈವಾ? ಚೆನ್ನಾಗಿದೆ. ಫುಲ್ ಯಾರು ಹೇಳು? ನಮ್ಮ ಲೆಕ್ಚರ್ ನಮಗೆ ಯಾರು ಬಂದಿದ್ರು ಅವರು ನಮ್ಮ ಲೆಕ್ಚರಲ್ಲ, ಲೆಕ್ಚರರ್ ಅಲ್ಲ ಅವರು. ಅವ್ರು ಲೆಕ್ಚರರು, ಬಟ್ ನಮ್ಮ ಕ್ಲಾಸಿಗೆ ತಗೊಳ್ಳಲ್ಲ ಅವರು. ಬೇರೆ ಬೇರೆ ಕಾಲೇಜಿಂದ ಬಂದಿರೋದು. ಅದನ್ನ ಹೇಳ್ಬೇಕು. ಹೇಳಲ್ಲ ಇನ್ನೇನ ನಾವು ಅಷ್ಟೇ ಫುಲ್ 40 ಅಂತ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. 40ಕ್ಕೆ 40 ಕೊಡಲ್ಲ. ಹೇಳು ಎಷ್ಟು ಕೊಟ್ಟರು ಖುಷಿ. 30+ ಕೊಡ್ತಾರೆ. ಹಾಂ ಅಷ್ಟೇ. ಏನಣ್ಣ ಹೇಳು. ನಿನ್ನ ಎಕ್ಸ್ಪೀರಿಯನ್ಸ್ ನೀನು ಬಗಳು. ಮ್ಯಾಮ್ ಸಖತ್ತು ಸ್ವೀಟಾಗಿ, ಆಮೇಲೆ ಹ್ಯಾವ್ ಎ ನೈಸ್ ಡೇ ಅಂತೆಲ್ಲ ಹೇಳ್ಬಿಟ್ರು. ಒಂಥರ ಚೆನ್ನಾಗಿ ಮಾತಾಡಿದ್ರು ಗೈಸ್. ಅಷ್ಟೇ. ಗೈಡ್ ಚೆನ್ನಾಗಿ ಮಾಡ್ತಾರೆ. ಅಷ್ಟೇ ಅಷ್ಟೇ ಗಾಯ್ಸ್. ಅಷ್ಟೇ. ಪಾಪ ಅಷ್ಟೇ ಅರ್ಥ ಆಗುತ್ತೆ ಅವ್ರಿಗೆ. ಸ್ಟೂಡೆಂಟ್ಸ್ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊತಾರೆ ಗೈಸ್. ಸಖತ್ತಾಗಿತ್ತು. ಸೊ ಇವಾಗ ಮನೆಗೆ ಬಂದು, ಇವಾಗ ಅಂತ ಹೇಳೋಕ್ಕಾಗಲ್ಲ, ಒಂದು ಎಷ್ಟು 10 ನಿಮಿಷ ಆಯ್ತಲ್ಲ ಮಮ್ಮಿ ನಾನು ಬಂದು. ಹಾಂ ಬಂದಾಯಿತು. ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಇವಾಗ ಊಟಕ್ಕೆ ಕೂತಿದ್ದೀನಿ. ಅನ್ನ ರಸ. ನಾನೇನೋ ಮಾಡಿಕ್ತಾರೆ ಅಂದ್ಕೊಂಡಿದ್ದೆ ಗೈಸ್. ನಿನ್ನೆ ಬೆಳಗ್ಗೆ 9 ಗಂಟೆಗೆ ಊಟ ಮಾಡಿರೋಳು. ಇವಾಗ ಊಟ ಮಾಡ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು 3:15. ನಿಜ ಏನೂ ಇಲ್ಲ. ಹೆವಿ ನಂಗೆ ಸುಸ್ತಾಗ್ತಾ ಇತ್ತು. ಕಾಲೇಜಲ್ಲಿ ಒಂದು ಲಸ್ಸಿ ಇಷ್ಟೇ ಕುಡ್ದಿದ್ದು. ಅದೇನು ಚಾಕ್ಲೇಟ್ ಲಸ್ಸಿ ಚೆನ್ನಾಗೇ ಇರಲಿಲ್ಲ, ಹುಳಿ ಬಂದುಬಿಟ್ಟಿತ್ತು ಅಷ್ಟೇ ಬಿಟ್ಟರೆ ಒಂದೇ ಒಂದು ಮಾವಿನಕಾಯಿ ಉಪ್ಪು ಪೀಸ್ ಅಷ್ಟೇ ತಿಂದಿದ್ದು. ಅದೇ ಬಿಟ್ಟರೆ ಇನ್ನೇನು ತಿಂದಿಲ್ಲ ನಿನ್ನೆಯಿಂದ. ಇವಾಗ ಅರ್ಥನೇ ಆಗಲ್ಲ. ಮಮ್ಮಿ ಹಾಯ್ ಮಾಡಿ ಹೋಗ್ಲಿ. ಬೇಗ ಮಾಡಿ ಮಮ್ಮಿ. ಹೇಳಿದ ತಕ್ಷಣ ಮಾಡಿ. ಅವಾಗಲೇ ನಾವು ರಿವ್ಯೂ ಕೊಡ್ತಿದ್ವಿ ಹೆಂಗೆ ನಡೀತು ಏನು ವೈವಾ ಅಂತ. ಸೊ ಇವಾಗ ಸ್ವಲ್ಪ ಡೀಟೇಲಾಗಿ ಹೇಳ್ತೀನಿ. ಇಲ್ಲಿಂದ ಹೋದಾಗಂತೂ ಒಂದು ಸ್ವಲ್ಪ ನರ್ವಸ್ಸಲ್ಲೇ ಹೋದೆ. ಅಲ್ಲೋದ್ಮೇಲೆ ಏನು ನಾವು ತಿರುಗಾಡ್ತಿದ್ವಿ. ಸೈನ್ ಹಾಕ್ಸಿರಲಿಲ್ಲ. ನೆನ್ನೆ ಕೊಡಬೇಕಿತ್ತು. ನೆನ್ನೆ ಬರೀ ಒಂದು ಕಾಪಿ ಮಾತ್ರ ಕೊಟ್ಟು ಇನ್ನೊಂದು ಕಾಪಿಗೆ ಸೈನ್ ಹಾಕ್ಸಿಲ್ಲ, ಏನೂ ಇಲ್ಲ. ಆಮೇಲೆ ಹೆಂಗೋ ಮಾಡಿ ಎಲ್ಲ ಸೈನ್ಗಳು ಹಾಕ್ಸೋಕ್ಕೆ ಬೆಲೆಯಿಂದ ಕೆಳಗಡೆನ ಮೇಲೆಗೆ ತಿರುಗಾಡಿ ಲಾಸ್ಟಿಗೆ ಸೈನ್ ಹಾಕ್ಸಿದ್ವಿ. ಬಟ್ ಪ್ರಿನ್ಸಿಪಲ್ ಹತ್ರ ಸೈನ್ ಹಾಕ್ಸಿಲ್ಲ ಒಂದಕ್ಕೆ. ಅದು ಇವಾಗ ಅವ್ರು ಹಾಕಿಸ್ಕೋತಾರೆ. ಆ್ಯಂಡ್ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ಹಾಕಿಸ್ಬೇಕು ಅಂದರೆ ನಾಳೆ ಹೋಗ್ಬಿಟ್ಟು ಅದೇ ಫೈಲ್ನ ಇಸ್ಕೊಂಡು ಹಾಕಿಸ್ಬೇಕು. ಓಕೆನಾ. ನೆಕ್ಸ್ಟು ಆಮೇಲೆ ಎಲ್ಲ ರೂಮಲ್ಲಿ ಕೂತಿದ್ವಿ. ಒಂದು ಕಾಪಿನ ಸಬ್ಮಿಟ್ ಮಾಡಿ ಇನ್ನೊಂದು ಕಾಪಿನ ನಾವು ಇಟ್ಕೋಬೇಕಿತ್ತು. ಸೊ ಬೆಳಗ್ಗೆ ತೊಗೊಂಡೋಗಿದ್ದು ಒರಿಜಿನಲ್ಲು, ಅದನ್ನ ಸಬ್ಮಿಟ್ ಮಾಡಿದ್ವಿ. ಇನ್ನೊಂದು ಕಾಪಿ ನೆನ್ನೇನು ಕೊಟ್ಟಿದ್ವು ಅದನ್ನು ನಾವು ಇಸ್ಕೊಂಡ್ವಿ. ಇಟ್ಕೊಬಂದ್ಬಿಟ್ಟಿದ್ದೀವಿ. ಅದು ಅಲ್ಲೇ ಕೊಡಬೇಕಾ ಏನು ಅಂತ ಗೊತ್ತಿಲ್ಲ. ಬಟ್ ಪರವಾಗಿಲ್ಲ. ಕೂರಿಸ್ಬಿಟ್ರು ದೊಡ್ಡದಾಗಿ. ಫಸ್ಟ್ ಬ್ಯಾಚು 20, ಸೆಕೆಂಡ್ ಬ್ಯಾಚು 20 ಮೆಂಬರ್ಸ್ನ ಮಾಡಿದರು. ಸೊ ಫಸ್ಟ್ ಬ್ಯಾಚು ಆಲ್ಮೋಸ್ಟ್ 1:45ವರೆಗೂ ನಡೀತು ಅನಿಸುತ್ತೆ, ಗೊತ್ತಿಲ್ಲ ಸರಿಯಾಗಿ. 1 ಗಂಟೆವರೆಗೂ ನಡೀತು ಶೋರ್. ಯಾಕಂದರೆ ನಾವು ಅಲ್ಲೇ ಇದ್ರಿ 1 ಗಂಟೆವರೆಗೂ ಕುತ್ಕೊಂಡಿದ್ವಿ. 11:45 ಕುತ್ಕೊಂಡಿದ್ದು. 1 ಗಂಟೆವರೆಗೂ ಅಲ್ಲೇ ಕುತ್ಕೊಂಡಿದ್ವಿ. ನಮ್ಮನ್ನು ಮಾತ್ರ ಕರೀತಾಯಿಲ್ಲ ಸೆಕೆಂಡ್ ಬ್ಯಾಚವ್ರನ್ನ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ಬ್ಯಾಚಲ್ಲಿ ಹೋಗಿದ್ದವ್ರು ಹೇಳಿದಾಗ ಒಂದಷ್ಟು ಜನ ಹೇಳಿದ್ರು ಚೆನ್ನಾಗಿ, ಬರೀ ಇಂಡೆಕ್ಸ್ ಮಾತ್ರ ಕೇಳಿದ್ರು ಅಂತ. ನಾನು ಮನೆಯಿಂದನೇ ಇಂಡೆಕ್ಸ್ ಹೊತ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ನಮಗೇನು ಕೇಳೇ ಇಂಡೆಕ್ಸ್ ಎಲ್ಲ. ಏನೋ ಇನ್ನೊಬ್ರು ಫ್ರೆಂಡ್ ಹೇಳಿದ್ರು ತಲೆಗಾಗ್ತವ್ರೆ, ಏನೋ ಈ ಕ್ವಶನ್ಸ್ ಕೇಳ್ತವ್ರೆ ಅಂತ. ಬಟ್ ನಮ್ಮದು ಬರುತ್ತೆ ಹೇಳ್ತೀವಿ. ಸೊ ಅದನ್ನೆಲ್ಲ ನೋಡಿ ಫುಲ್ ನರ್ವಸ್ ಆಗಿಬಿಟ್ಟಿದ್ವಿ. ಸೆಕೆಂಡ್ ಬ್ಯಾಚ್ಗೆ ಕಂಪ್ಲೀಟ್ ಬೇರೆ ಟೀಚರ್. ಫಸ್ಟ್ ಬ್ಯಾಚ್ಗೆ ಬೇರೆ ಟೀಚರು, ಸೆಕೆಂಡ್ ಬ್ಯಾಚ್ಗೆ ಬೇರೆ ಟೀಚರ್. ಆಮೇಲೆ ಒಂದು ಲಸ್ಸಿ ಕುಡ್ದೆ ಅನ್ನಲ್ಲ. ಅಲ್ಲಿ ಹೋಗ್ಬಿಟ್ಟು ಲಸ್ಸಿ ಕುಟ್ಕೊಂಡು ಮಾವಿನಕಾಯಿ ತಿನ್ಕೊಂಡು ಮೇಲೆ ಹೋದ್ವಿ. ಅಷ್ಟೊತ್ತಿಗೆ ಟೈಮ್ ಆಗಿತ್ತು, ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು. ಸೆಕೆಂಡ್ ಬ್ಯಾಚಲ್ಲಿ ಫಸ್ಟ್ 3 ಮೆಂಬರ್ಸ್ ನಾವೇ ಬರ್ತೀವಿ. ಒಂದು ಹುಡುಗಿ, ಆಮೇಲೆ ಲತಾ, ಆಮೇಲೆ ನಾವು 3 ಜನ ಹಿಂಗೆ ಬರ್ತೀವಿ. ಸೊ 3 ಮೆಂಬರ್ಸ್ನ ಗ್ರೂಪಾಗಿ ಮಾಡ್ತಾರೆ. ಆಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಹೋಗಬೇಕು. ಫಸ್ಟ್ ಹುಡುಗಿ ಹೋಯ್ತು. ನೆಕ್ಸ್ಟ್ ಹಂಗೆ ಹುಡುಗಿ ಹೋಗಿ ಬಂದಿದ ತಕ್ಷಣ ಲತಾ ಹೋದ್ಲು. ಹುಡುಗಿ ಆಚೆ ಬಂದಾಗ ಸಿಕ್ಕಾಪಟ್ಟೆ ಸ್ವೀಟು ಮ್ಯಾಮು ಕಾಮಾಗಿದ್ದಾರೆ ಅಂತ ಹೇಳಿದ್ರು. ಅವಾಗ ಒಂದು ಸ್ವಲ್ಪ ಓಕೆ ಅಂತ ಫೀಲ್ ಆಯಿತು. ಅದಕ್ಕಿಂತ ಮುಂಚೆ ಕ್ಯೂಲ್ಲಿ ನಿಂತ್ಕೊಂಡಿದ್ದೀವಿ.
2 ಮಿನಿಟ್ಸು ಫುಲ್ ಹೊಟ್ಟೆ ಒಳಗಡೆ ಎಲ್ಲ ಚಿಟ್ಟೆ ಓಡಾಡ್ತಿರುತ್ತಲ್ಲ ಹಂಗಾಗ್ತಿತ್ತು. ಆಮೇಲೆ ಫುಲ್ ನರ್ವಸ್ಸು, ಎಷ್ಟು ನರ್ವಸ್ ಅಂದರೆ ಆ ಲೆವೆಲ್ಗೆ ನರ್ವಸ್ ಫೀಲ್ ಆಗ್ತಿತ್ತು. ಆ್ಯಂಡ್ ನೆಕ್ಸ್ಟು ಲತಾದು ಹೋಗಿ ಬಂದಾಗ ನಾನು ಲತಾ ಮಾತಾಡ್ಕೊಂಡಿದ್ವಿ. ಓಕೆ ಅಂದರೆ ಹಿಂಗೆ ಇಲ್ಲಾಂದರೆ ಹಿಂಗೆ ಅಂತ ಅವಳು ಬಂದು ಹಿಂಗೆ ಅಂದ್ಲು, ಗೊತ್ತಾಯಿತು. ಅದಕ್ಕಿಂತ ಮುಂಚೆ ಒಂದು ಹುಡುಗಿ ಹೇಳಿದ್ಲಲ್ಲ. ಸೊ ಓಕೆ ಅಂತ ಕಾನ್ಫಿಡೆನ್ಸ್ ಬಂತು. ಒಳಗಡೆ ಹೋದೆ, ಕೇಳಿದ್ರು ಇಂಟ್ರಡ್ಯೂಸ್ ಯಾರ್ ಸೆಲ್ಫ್ ಅಂತೆಲ್ಲ ಹೇಳಿ. ಆಮೇಲೆ ಏನು ನಾನು ಪ್ರಾಜೆಕ್ಟಲ್ಲಿ ಇದ್ದಿದ್ರಲ್ಲಿ ಒಂದು 3 ಕ್ವಶನ್ ಕೇಳಿದ್ರು. ಸೊ 3 ಕ್ವಶನ್ಗೂ ಪರ್ಫೆಕ್ಟಾಗಿ ಆನ್ಸರ್ ಮಾಡಿದೆ. ಕಾಮಾಗಿ ನೀಟಾಗಿ ಫುಲ್ಲು ಕೈಯೆಲ್ಲ ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ, ಏನಂತಾರೆ ಪ್ರೆಸೆಂಟೇಷನ್ ಎಲ್ಲ ಕೊಡ್ತಾರಲ್ಲ, ಹಿಂಗೆಲ್ಲ ಎಕ್ಸ್ಪ್ಲೈನ್ ಹಂಗೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಆ್ಯಂಡ್ ಶಿ ವಾಸ್ ಹ್ಯಾಪಿ. ಆಮೇಲೆ ಕೇಳಿದ್ರು ನನಗೆ ಎಷ್ಟು ಜನದ ಹತ್ರ ಕಲೆಕ್ಟ್ ಮಾಡಿದೆ ಈ ಇನ್ಫಾರ್ಮೇಷನ್ ಅಂತ. ಬರೀ 2 ಅಂತ ಹೇಳಿದೆ. ಬರೀ 2ನಾ ಅಂತ ಹೇಳಿದ್ರು. ಇಂಟರ್ನೆಟ್ಟು ಸೇರಿ 3. ಸೊ ಬರೀ 2ನಾ ಅಂದರು. ಹಾಂ ಮ್ಯಾಮ್ ಅಂತಂದೆ. ಆಮೇಲೆ ಏನೋ ಈ ಥರ ಪ್ರಾಜೆಕ್ಟ್ ಎಲ್ಲ ಮಾಡಬೇಕಾದ್ರೆ ಏನು ಜಾಸ್ತಿ ಜನದ ಹತ್ರ ಕಲೆಕ್ಟ್ ಮಾಡಬೇಕಾಗತ್ತೆ ಇನ್ಫಾರ್ಮೇಷನ್ನ, ಆವಾಗ ನಿನಗೆ ಇನ್ನೂ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿದ್ರು. ಎಲ್ಲ ಇಂಗ್ಲೀಷಲ್ಲೇ ಹೇಳಿದೆ. ಓಕೆ, ನಾನು ಇಲ್ಲಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಹಂಗೆ ಹೇಳಿದ್ದಾದಮೇಲೆ ನಾನು ಓಕೆ ಮ್ಯಾಮ್ ಅಂತೆ. ಆಮೇಲೆ ನೀನು ಮಾಸ್ಟರ್ಸ್ ಮಾಡಿದಾಗ ನಿನಗಿದೆಲ್ಲ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಓಕೆ ಮ್ಯಾಮ್ ಅಂತೆ. ಆ್ಯಂಡ್ ಹ್ಯಾವ್ ಎ ನೈಸ್ ಡೇ ಅಂತ ಹೇಳಿದ್ರು. ಸೊ ಆಮೇಲೆ ನಾನು ಥ್ಯಾಂಕ್ ಯು ಅಂದ್ಬಿಟ್ಟು ಮ್ಯಾಮ್ಗೂ ಹೇಳ್ಬಿಟ್ಟು ಬಂದುಬಿಟ್ಟೆ. ಆಮೇಲೆ ಇವಾಗ ಮನೆಗೆ ಬಂದಿರೋದು. ಬಸ್ಸಲ್ಲಿ ನೀವು ಈಗ ನೋಡಿರ್ತೀರ ಪ್ರೀವಿಯಸ್. ಸೊ ಇಷ್ಟು ನನ್ನ ವೈವಾ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಇಂಥ ಟೀಚರ್ಸ್ ನಮ್ಗೆ ಎಕ್ಸಾಮಲ್ಲಿ ಸಿಗಬೇಕು, ಇನ್ನೂ ಚೆನ್ನಾಗಿರುತ್ತೆ. ಸೊ ಈಗ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಬಂದು ಅದೇ ನಾನು ಹೇಳಿದ್ನಲ್ಲ ನಾವು ಅಮ್ಮ ಜೊತೆಯಲ್ಲಿ ಹೋಗಬೇಕು ಅಂತ. ಸೊ ಹೋಗಿ ಬಂದು ಮಲಗಿಬಿಟ್ಟೆ. ಆಮೇಲೆ ಎದ್ಬಿಟ್ಟು ಇವಾಗ ರೆಡಿ ಆಗಿದ್ದೀನಿ. ಆ್ಯಂಡ್ ಫುಲ್ ನನ್ನ ಔಟ್ಫಿಟ್ನ ತೋರಿಸ್ತೀನಿ. ಓಕೆ, ದಿಸ್ ಈಸ್ ಹೌ ಮೈ ಫುಲ್ ಔಟ್ಫಿಟ್ ಲುಕ್ಸ್. ಚೆನ್ನಾಗಿದೆನಾ? ಲಿಪ್ಸ್ಟಿಕ್ ಒಂದು, ಮಸ್ಕಾರ ಒಂದು ಹಾಕೊಂಡಿದ್ದೀನಿ ಅಷ್ಟೇ. ನಂದಾಯಿತು. ಬರೀ ಟ್ರಾಫಿಕ್ ಗೈಸ್, ಇಷ್ಟೈತೆ ಟ್ರಾಫಿಕ್. ಏನಪ್ಪ ಹಂಗೆ ಒಂದು ಐ ಮಾಡ್ಬಿಡು ಮಮ್ಮಿ. ಮರ್ಸಿಡೀಸ್ ಕಾರ್ ಮುಂದೆ ಇರೋದು. ಆಮೇಲೆ ಎಷ್ಟು ತೋರಿಸಿದೆ ನೋಡಿ ಟೈಮಿಂಗ್ಸ್. ರೀಚ್ ಆಗಿ 6:33, ಇನ್ನು 4 ಮಿನಿಟ್ಸ್. ಸೊ ಫೈನಲಿ ನಾವು ವೆನ್ಯೂಗೇನೋ ರೀಚ್ ಆದ್ವಿ. ನಾವು 6:40 ರೀಚ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಅಲ್ಲಿ ಫ್ಯಾಮಿಲಿಯವ್ರ ಹತ್ರ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆ್ಯಂಡ್ ನಾವು ಬಂದಿರೋದು ಇಲ್ಲಿ ಒಂದು ಎಂಗೇಜ್ಮೆಂಟ್ ಇತ್ತು, ಸೊ ಅದನ್ನು ಅಟೆಂಡ್ ಮಾಡೋದಕ್ಕೆ ಅಂತ. ಆ್ಯಂಡ್ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಮನೆಗೆ ಬಂದ್ವಿ. ಆ್ಯಂಡ್ ಐ ಆಮ್ ವೆರಿ ಎಕ್ಸಾಸ್ಟೆಡ್ ಎಸ್ಟರ್ಡೇ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಿತ್ತು. ಆ್ಯಂಡ್ ನೆನ್ನೆ ಅಲ್ಲಿ ಫಂಕ್ಷನಲ್ಲಿ ಪ್ರಾಪರಾಗಿ ಊಟನೂ ಮಾಡಿಲ್ಲ ನಾನು. ಜಸ್ಟ್ ಒಂದು ಒಬ್ಬಟ್ಟು, ಒಂದು ಮಸಾಲೆ ದೋಸೆ ತಿಂದೆ ಅಷ್ಟೇ. ಅದ್ರ ಮೇಲೆ ಏನೂ ತಿನ್ನೋಕ್ಕಾಗಿಲ್ಲ ನನಗೆ. ಆ್ಯಂಡ್ ಆ ತಟ್ಟೆಲ್ಲೂ ನಾನೇನೂ ಹಾಕಿಸ್ಕೊಂಡಿಲ್ಲ, ಬಿಕಾಸ್ ಒಂಥರ ಫೀಲ್ ಆಗ್ತಿತ್ತು. ಆ್ಯಂಡ್ ನೆನ್ನೆ ಫಂಕ್ಷನಲ್ಲಿ ನಾನು ಯಾರ ಹತ್ರ ಪ್ರಾಪರಾಗಿ ಮಾತೇ ಆಡಿಸಿಲ್ಲ, ಬಿಕಾಸ್ ನನಗೆ ಫುಲ್ಲು ತಲೆ ಚಕ್ಕರ ತಲೆ ಸುತ್ತಂಗೆ ಆಗ್ತಿತ್ತು. ಆ್ಯಂಡ್ ಏನಂತಾರೆ ಒಂಥರ ವಾಮಿಟಿಂಗ್ ಫೀಲ್ ಥರ ಆಗ್ತಿತ್ತು. ಇಟ್ ವಾಸ್ ಲೈಕ್ ಸಮಥಿಂಗ್ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸಾಸ್ಟೆಡ್ ಆಗಿತ್ತು. ಗೊತ್ತಿಲ್ಲ ಯಾಕೆ ಅಂತ. ಆ್ಯಂಡ್ ನೆನ್ನೆ ಮಧ್ಯಾಹ್ನ ಪ್ರಾಪರಾಗಿ ಊಟ ಕೂಡ ಮಾಡೋಕ್ಕಾಗಿಲ್ಲ. ಏನು ತಟ್ಟೆಲಿ ತೋರಿಸಿದ್ನೋ ಮಧ್ಯಾಹ್ನ ಊಟ ಮಾಡುವಾಗ ಕಾಲೇಜಿಂದ ಬಂದಮೇಲೆ, ಅದರಲ್ಲಿ ಒಂದು 5-6 ತುತ್ತು ತಿಂದ್ಬಿಟ್ಟು ಮತ್ತೆ ಎಲ್ಲ ಸೆಲ್ಬಿಟ್ಟೆ. ಅದು ಯಾಕಂತ ಗೊತ್ತಿಲ್ಲ. ಆ್ಯಂಡ್ ಪ್ರಾಪರ್ ಊಟ ಮಾಡೋಕ್ಕಾಗಿಲ್ಲ. ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಫೀಲ್ ಆಗ್ತಿತ್ತು. ಆ್ಯಂಡ್ ಐ ಆಮ್ ನಾಟ್ ಈವನ್ ಏಬಲ್ ಟು ಟಾಕ್. ನೆನ್ನೆ ಸಾಯಂಕಾಲ ಅಷ್ಟು ಫೀಲ್ ಆಗ್ತಿತ್ತು. ಆ್ಯಂಡ್ ನೆನ್ನೆ ನಾನು ಏನು ಅಂದ್ಕೊಂಡಿದ್ದೆ, ಫಂಕ್ಷನಲ್ಲಿ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಆ್ಯಂಡ್ ಬರಬೇಕಾದ್ರೆಲ್ಲ ವ್ಲಾಗ್ ಪ್ರಾಪರಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ಎಕ್ಸಿಸ್ಟೆಡ್ ಆಗಿದ್ದರಿಂದ ನನಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಸೊ ಐ ಆಮ್ ರಿಯಲಿ ಸಾರಿ. ಆ್ಯಂಡ್ ಬೆಳಗ್ಗೆ ಫುಲ್ ಪ್ರಾಪರ್ 7 ಗಂಟೆವರೆಗೂ ಮಲಗಿದ್ದೆ ನಾನು. ನೆನ್ನೆ ಬಂದುಬಿಟ್ಟು 9:15 ಅನಿಸುತ್ತೆ ಬಂದಿದ್ದು. ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿಬಿಟ್ಟು ಮಲಗಿರೋಳು ಬೆಳಗ್ಗೆ 7 ಗಂಟೆಗೆ ಎದ್ದಿದ್ದೀನಿ ಇವತ್ತು. ಆ್ಯಂಡ್ ಅಷ್ಟು ಟಯರ್ಡ್ ಆಗಿತ್ತು. ಆ್ಯಂಡ್ ಅದೇನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಎಳೀತಿದೆ. ಆ್ಯಂಡ್ ಈಗಲೂ ಕೂಡ ಸ್ವಲ್ಪ ತಲೆ ತಿರ್ಗೋ ಥರ ಫೀಲ್ ಆಗ್ತಿದೆ. ಗೊತ್ತಿಲ್ಲ ಏನು ಬಿ ಪಿ ಹೋಗಿದೆಯಾ ಇಲ್ಲ ಅಂತ. ಲಾಸ್ಟ್ ಟೈಮ್ ಕೂಡ ನನಗೆ ಹಿಂಗೆ ಆಗಿತ್ತು.
ಸೊ ಆಗೋಗಿ ಗ್ಲೂಕೋಸ್ ಹಾಕ್ಸ್ಕೊಬಂದೆ, ಸರಿ ಹೋಯಿತು. ಸೊ ನೆನ್ನೆ ಎಂಡಿಂಗ್ ಬ್ಲಾಗ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ಆ್ಯಂಡ್ ಜಾಸ್ತಿ ಬ್ಲಾಗಲ್ಲಿ ಯಾಕೆ ಮಾತಾಡಿಲ್ಲ ಅಂತ ಹೇಳಬೇಕಿತ್ತು ನಿನ್ನೆ. ಲಿಟ್ರಲಿ ನೆನ್ನೆ ಯಾರ ಹತ್ರನೂ ನಾನು ಸರಿಯಾಗಿ ಮಾತಾಡಿಲ್ಲ. ಯಾವಾಗಲೂ ವಟ ಅಂತಿದ್ದವಳು, ಮೀನ್ ಎಲ್ಲರ ಹತ್ರ ಚೆನ್ನಾಗಿ ವಟ ಅಂದ್ಕೊಂಡು ಮಾತಾಡ್ತಿದ್ದವಳು. ನೆನ್ನೆ ಫುಲ್ಲು ಸೈಲೆಂಟಾಗಿ ಒಂದು ಕಡೆ ಕುತ್ಕೊಂಡ್ಬಿಟ್ಟಿದ್ದೆ. ಈ ಸೈಡಲ್ಲಿ ಎಲ್ಲ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊತಿದ್ದಾರೆ. ಊಟದಲ್ಲೂ ಅಷ್ಟೇ ಫುಲ್ಲು ಸೈಲೆಂಟಾಗಿ ಕುತ್ಕೊಂಡು ನಾನು ಯಾವತ್ತೂ ಸೈಲೆಂಟಾಗಿ ಕುತ್ಕೊಂಡು ಊಟ ಮಾಡೋಳೆ ಅಲ್ಲ. ಮನೇಲಾದರೂ ಸರಿ ಅಥವಾ ಯಾರ ಜೊತೆಲಾದರೂ ನಾನು ಊಟಕ್ಕೆ ಕೂತಿದ್ರು ಸರಿ, ಅಥವಾ ನಾನು ಯಾರ ಜೊತೆಲಾದರೂ ಇದ್ದರೆ ವಟ ಅಂತಿರ್ತೀನಿ. ಬಟ್ ನಿನ್ನೆ ಅಂಥದ್ರಲ್ಲಿ ಐ ವಾಸ್ ಕಂಪ್ಲೀಟ್ಲಿ ಸೈಲೆಂಟ್. ನಂಗೆ ಯಾಕಂದರೆ ನಾನು ಮಾತಾಡೋಕ್ಕಾಗ್ತಿಲ್ಲ. ಈವನ್ ನಮ್ಮ ಅಣ್ಣಂದ್ರಲ್ಲಿ ಮಾತಾಡ್ತಿದ್ದಾರೆ, ಐ ವಾಸ್ ನಾಟ್ ಏಬಲ್ ಟು ಟಾಕ್ ಬಿಕಾಸ್ ನಂಗೆ ಒಂಥರ ಫೀಲ್ ಆಗ್ತಿದೆ, ಟಯರ್ಡ್ ಅನ್ನೋ ಥರ. ನಾನಲ್ಲಿ ಫೈನಲಿ ಎಲ್ಲ ಮುಗೀತು. ಐ ವಾಸ್ ಕಂಪ್ಲೀಟ್ಲಿ ಫ್ರೀ ಫಾರ್ 2 weeks. ಸೊ 13th ಗ್ರ್ಯಾಜುಯೇಷನ್ ಇದೆ ಆ್ಯಂಡ್ ಐ ಹೋಪ್ ಅವತ್ತು ನಾನು ಬ್ಲಾಗ್ ಮಾಡ್ತೀನಿ ಅಂತ. ಲೆಟ್ಸ್ ಏನಾಗುತ್ತೆ ಏನು ಅಂತ. ಆ್ಯಂಡ್ ಈ ಬ್ಲಾಗ್ ಬರೋದ್ರೊಳಗೆ ಮೇ ಬಿ ನನ್ನ ಗ್ರ್ಯಾಜುಯೇಷನ್ ಆಗೋಗಿರ್ಬೋದೇನೋ, ಐ ಆಮ್ ನಾಟ್ ಶೋರ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಸಿಗುವ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.